ಇದು ಸ್ಪ್ರೇ ಡ್ರೆಂಚಿಂಗ್ ಆದ ತಕ್ಷಣ ನೋಡಿ ಒಂದು ಮಿಸ್ ಆಗ್ದಂಗೆ ಒಂದೊಂದು ಬಡ್ಡೆಯಲ್ಲಿ 10-5 ಪ್ರತಿಯೊಂದರಲ್ಲೂ 10 ಕಡ್ಡಿಗಳಿದೆ. ನೀವೇ ನೋಡಿ ಇಲ್ಲಿಂದ ಇಷ್ಟೊತ್ತು ನೋಡಿ. ಇದು ಫೇಕ್ ನ್ಯೂಸ್ ಅಲ್ಲ, ಇದು ಆನ್ ಸ್ಪಾಟ್ ನಾವು ಗ್ರೌಂಡ್ ಅಲ್ಲಿ ನಿಂತಿರೋದು. ಯಾಕೆಂದ್ರೆ ನಾನು ರೈತನಾಗಿ ರೈತರಿಗೆ ಮೋಸ ಮಾಡಕ್ ಆಗಲ್ಲ. ನಮಸ್ಕಾರ, ನಮ್ಮ ಹೆಸರು ಬಸವರಾಜ್ ಅಂತ. ನಾವಿವತ್ತು ಯಾವ ಊರು ಸರ್? ಇದು ಹೊಳೆನರಸೀಪುರ ತಾಲೂಕು ಬೀಚನಹಳ್ಳಿ ಅಡವನಹಳ್ಳಿ ಅಗ್ರಾರ್ ಗೇಟ್ ಅಂತ ಹೇಳಿ. ಅವರಿಗೆ ಈಗ ಒಂದು 10 days ಬಿಫೋರ್ ಈಗ ಅವರಿಗೆ ಒಂದು ಮೆಡಿಸಿನ್ ಅನ್ನು ಕೊಟ್ಟಿದ್ವಿ ನಮ್ಮ ಕಂಪನಿ ವತಿಯಿಂದ. ಟೋಟಲ್ ಇವ್ರದಿರೋದು 10 ಎಕರೆ ಪ್ಲಾಟ್. 10 ಎಕರೆ ಪ್ಲಾಟ್ ಅಲ್ಲಿ ಅವರೊಂದು 5 ಎಕರೆ ಅಷ್ಟೇ ಮಾಡಿದ್ರು. ಈಗ ನಮ್ಮ ಕಂಪ್ನಿ ರಿಸಲ್ಟ್ ನೋಡ್ಕೊಂಡು ಮುಂದೆ ಮಾಡೋಣ ಅಂತಂದು. ಯಾಕಂದ್ರೆ ಸಾಕಷ್ಟು ಕಂಪ್ನಿಗಳು ಬಂದು ಸುಮ್ಮನೆ ಕೊಟ್ಟು ಹೋಗ್ತಾರೆ, ರಿಸಲ್ಟ್ ರೈತರಿಗೆ ಒಂದು ಗ್ಯಾರಂಟಿ ಇಲ್ಲ. ಹಂಗಾಗಿ ಅವರು ಕೂಡ ಒಂದು 5 ಎಕರೆನ ಮಾಡಿ ಮುಂದೆ ನೋಡ್ಬೇಕು ಅಂತ ಮಾಡಿದ್ರು. 5 ಎಕರೆ ಮಾಡಿ ಈಗ 10 ದಿನ ಆಗಿದೆ ಸರ್. 10 ದಿನ ಒಂದು ಸ್ಪ್ರೇ ಆಗಿದೆ, ಒಂದು ಡ್ರೆಂಚಿಂಗ್ ಆಗಿದೆ. ಹೌದು. ಈಗ 10 ಎಕರೆ ಪ್ಲಾಟ್ ಅಲ್ಲಿ ಈಗ 5 ಎಕರೆ ನಿಮಗೆ ಏನ್ ಮಾಡಿದಿರಿ, ಇದ್ರದ್ದು ಅನಿಸಿಕೆ ಏನಿದೆ ನಿಮ್ದು? ನಾನು ಈ ಹಿಂದೆ ಮತ್ತೆ ಬೇರೆ ಎಲ್ಲ ಮಾಡ್ತಾ ಇದ್ದೆ. ಆದ್ರೆ ನಿಮ್ಮ ಯೂಟ್ಯೂಬ್ ನೋಡಿ ಮತ್ತೆ ಫೇಸ್ಬುಕ್ ನೋಡಿ ನಿಮ್ಮ ಕಂಪ್ನಿಯಲ್ಲಿ ನಾನು ಇಂಪ್ರೆಸ್ ಆದೆ. ಇದನ್ನೇ ಮಾಡಬೇಕು. ಕೆಲವು ರೈತರ ಸಲಹೆ ಸೂಚನೆ ಎಲ್ಲ ನೋಡಿದ ಮೇಲೆ ಮತ್ತೆ ಕೆಲವು ಬಡ್ಡಿಗಳಲ್ಲಿ ಲೆಕ್ಕ ಹಾಕೋ ಅಂಥದ್ದನ್ನೆಲ್ಲ ನೋಡಿದ ಮೇಲೆ ನನಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಜಾಸ್ತಿ ಆಯಿತು. ಹಾಗಾಗಿ ನಿಮಗೆ ಫೋನ್ ಮಾಡಿಸಿದೆ. ಆಗ ನೀವು ಬೇಗ ಬಂದು ಸ್ಪಂದಿಸಿದ್ರಿ. ಈಗ ಫಸ್ಟ್ ಒಂದು ಸ್ಪ್ರೇ ಕೊಟ್ಟಿದ್ದೀರಿ, ನಂತರ ಒಂದು ಯಾವ್ದು ನ್ಯೂಟ್ರಿಕೇರ್ ಅಂತ ನ್ಯೂಟ್ರಿಕೇರ್ ಒಂದು ಮತ್ತೆ ಬಾಸ್ ಮತ್ತೆ ಇನ್ನೊಂದಿದೆ. ಅದನ್ನ ಕೊಟ್ರಿ ನೀವು. ಅದನ್ನ ಕೊಟ್ಟ ನಂತರ ಒಂದೇ ವಾರಕ್ಕೆ, ಹೆಚ್ಚು ಒಂದು ವಾರ ಆಗಿಲ್ಲ, ಇನ್ನ ಒಂದು ವಾರಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಕಾಣ್ತಾ ಇದೆ. ಹಾಗಾಗಿ ನಾನು ನಿಮ್ಮ ಮೇಲೆ ತುಂಬಾ ನಂಬಿಕೆ ಹೆಚ್ಚಾಗಲಾಗಿ 10 ಎಕರೆಗೆ ಮಾಡಬೇಕು ಅನ್ನೋದು ಇವತ್ತಿಂದ ತೀರ್ಮಾನ ಆಗಿದೆ. ಈ 10 ಎಕರೆಗೆ ಇವತ್ತಿಂದ ನಮಗೆ ಇವತ್ತೇ ಔಷಧಿ ಕೊಡ್ಬೇಕು. ನಮಗೆ ಇನ್ನು ಎಲ್ಲಾ ರೈತರಲ್ಲಿ ಕೇಳ್ಕೊಳ್ಳೋದು ಇಷ್ಟ. ಯಾಕೆಂದ್ರೆ ನಾನೊಬ್ಬ ರೈತನಾಗ ಹೇಳ್ತಾ ಇದ್ದೀನಿ, ಈಗ ಈ ಪ್ರಾಡಕ್ಟ್ ಏನಿದೆ ಅದು ತುಂಬಾ ಫಾಸ್ಟ್ ವರ್ಕ್ ಐತೆ. ಯಾಕೆಂದ್ರೆ ಈಗ ಕಾಣ್ತಾ ಇರೋ ಮೊಳಕೆಲೆ ನನಗೆ ಒಂದೊಂದ್ರಲ್ಲಿ ಈಗಲೇ 10 ಮೊಳಕೆಗಳಿದೆ. ನಾನು ಅದನ್ನ ಬೆಳಗ್ಗೆ ನನ್ನ ಫ್ರೆಂಡ್ ಲೆಕ್ಕ ಹಾಕ್ತಿದ್ದೆ, ಇಷ್ಟೊಂದು ಮೊಳಕೆ ಇಷ್ಟು ಬೇಗ ಹೆಂಗ್ ಬಂದು ನಾನು ಹೇಳ್ತಾ ಇದ್ದೀನಿ, ಈಗ ಬರ್ತಾನೆ ಅವನು, ಈ ಕೆಲಸ ಮಾಡ್ಲೇಬೇಕಣಪ್ಪ ನೀನು, ನನ್ ಬೇರೆ. ಯಾಕಂದ್ರೆ ಅವ್ನು ನನ್ನ ಪಾರ್ಟ್ನರ್ ಇದ್ದ, ಈ ವರ್ಷ ಬೇರೆ ಹೋಗಿದ್ದಾನೆ. ಇನ್ನು 15 ದಿನಕ್ಕೆ ಹೆಚ್ಚು ಕಮ್ಮಿ 100% ಚೇಂಜ್ ಆಗುತ್ತೆ. ಇದರ ರಿಸಲ್ಟ್ ಪಕ್ಕ ಇರುತ್ತೆ ಅನ್ನೋದು ನನಗೆ ನಂಬಿಕೆ ಐತೆ. ಈ ಮುಂಚೆ ಇದು ತುಂಬಾ ನಾನು ಇವ್ರನ್ನ ಕರೆದೆ, ಅದಕ್ಕಾಗಿ ಬೇಜಾರಾಗಿ ಕರೆದೆ. ಆಗ ತುಂಬಾ ಅಲ್ಲೊಂದು ಇಲ್ಲೊಂದು ಬೆಳವಣಿಗೆನೇ ಇತ್ತಲ್ಲ ಬಿಡಿ. ಈಗ ಇದು ಸ್ಪ್ರೇ ಡ್ರೆಂಚಿಂಗ್ ಆದ ತಕ್ಷಣ ನೋಡಿ ಒಂದು ಮಿಸ್ ಆಗ್ದಂಗೆ ಒಂದೊಂದು ಬಡ್ಡೆಯಲ್ಲಿ 10-5 ಪ್ರತಿಯೊಂದರಲ್ಲೂ 10 ಕಡ್ಡಿಗಳಿದೆ. ನೀವೇ ನೋಡಿ ಇಲ್ಲಿಂದ ಇಷ್ಟೊತ್ತು ನೋಡಿ 10 ಕಡ್ಡಿಗಳು ಈಗಲೇ ಇದೆ. ಬರೀ ಎಷ್ಟು 1.5-2 ತಿಂಗಳಿಗೆ ಕಡ್ಡಿ ಇಲ್ಲ ನೋಡಿ ಏನ್ ಸ್ಟ್ರೆಂತ್ ಐತೆ ನೋಡಿ, ತುಂಬಾ ಸ್ಟ್ರೆಂತ್ ಇದೆ. ಗರಿ ಅಗಲ ಇದೆ. ಇದು ಯಾವಾಗ ಅಗಲಾಗಿ ನೀಳವಾಗಿ ಬರುತ್ತೋ, ಇದು ನೀಟಾಗಿ ಯಾವ ಬರುತ್ತೋ ಆವಾಗ ಶುಂಠಿ ರೈತ ಪಾಸ್ ಆದ ಅಂತ ಅದನ್ನ ಹೇಳ್ತಾರೆ. ಬಸವರಾಜ್ ಅವರು ಒಂದು ಮಾರ್ಗದರ್ಶನದಲ್ಲಿ. ನಾವು ಇದನ್ನ ಮುಂಚೆ ನಾವು ನೋಡಿದ್ ಯೂಟ್ಯೂಬ್ ಅಲ್ಲಿ ಇವ್ರನ್ನ. ಯಾಕೆಂದ್ರೆ ಇವರ ಮಾತು ಕೆಲವು ಕಡೆ ಎಲ್ಲ ಕಡೆ ಇಲ್ಲಿ ಎಲ್ಲಾ ತಾಲೂಕುಗಳು ಇವ್ರು ವಿಸಿಟ್ ಕೊಟ್ಟಿದ್ದಾರೆ. ಅದನ್ನ ನೋಡಿ ನನ್ಗೊಂದ್ ಸ್ವಲ್ಪ ಇವ್ರ ಮೇಲೆ ಯಾಕೋ ನಂಬಿಕೆ ಹೆಚ್ಚಾಯ್ತು. ಆಗ ನಾನು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಯೂಟ್ಯೂಬ್ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿದ ನಂಬರ್ ತಗೊಂಡು. ಆಗ ಇವ್ರು ತಕ್ಷಣ ಬಂದ್ರು ನನಗೆ. ಆಗ ಬಂದ್ರು, ಕೆರಾನ್ ಕಂಪ್ನಿ ಪ್ರಾಡಕ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದು ರೇಟು ಏನು ಅಂತ ಏನು ಸ್ವಲ್ಪ ಜಾಸ್ತಿ ಆಗ್ಬೋದು. ಅಂದ್ರೆ ಅಲ್ಲಿ ಎಲ್ಲಾ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ಇದು ಚೆನ್ನಾಗಿದೆ. ಯಾಕೆಂದ್ರೆ ಇದು ಸ್ವಲ್ಪ ನೆಲ ತುಂಬಾ ಭಾರೆ, ಆದ್ರೂ ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನನಗೆ ನಂಬಿಕೆ ಇದೆ. ದಯಮಾಡಿ ಪ್ರತಿ 15 ದಿನಕ್ಕೊಮ್ಮೆ ಭೇಟಿ ಕೊಡಿ, ನಿಮಗೆ ಮಾರ್ಗದರ್ಶನ ಕೊಡಿ. ಇದನ್ನ ನಿಮ್ಮ ಕೊನೆಯವರೆಗೂ ನಿಮ್ದೇ ಮಾರ್ಗದರ್ಶನ ಇದೆ. ಇದರಲ್ಲಿ ನಾನು 400-500 ಚೀಲ ಬೆಳಿಬೇಕು ಅನ್ನೋದು ನನ್ನ ಶತಸಿದ್ಧ. ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ನೀವು. ಯಾಕೆಂದ್ರೆ ಇದು ರೈತನ ಬದುಕು. ಇದು ತುಂಬಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾನೆ ರೈತ ಬದುಕಬೇಕು ಅಂದ್ರೆ ಇದರಲ್ಲಿ ಲಾಸ್ ಆದ್ರೆ ಅವನು ಮುಂದೆ ಹೇಳಕ್ಕಾಗಲ್ಲ ಮೇಲಕ್ಕೆ. ಹಾಗಾಗಿ ನಿಮ್ ಪ್ರಾಡಕ್ಟ್ ಚೆನ್ನಾಗಿದೆ, ಕೊಡಿ, ಅದ್ರ ಬೆಳಿತೀವಿ. ಅದ್ರ ರಿಸಲ್ಟ್ ನೀವೇ ಇನ್ನೊಂದು ವಾರ ತಿಂಗಳು ಬಿಟ್ಟು ಮತ್ತೆ ನೋಡ್ತೀರಿ. ಈಗ ನಮಗೆ ಈಗ 10 ಎಕರೆಗೆ ಇವತ್ತು ಔಷಧಿ ಕೊಟ್ಟೋಗಿ ಇದನ್ನೆಲ್ಲ ರೈತರು ಬಳಸಬೇಕು ಅಂತ ಹೇಳ್ತಾ ಈ ಮನವಿಯನ್ನ. ಇದು ಫೇಕ್ ನ್ಯೂಸ್ ಅಲ್ಲ, ಇದು ಆನ್ ಸ್ಪಾಟ್ ನಾವು ಗ್ರೌಂಡ್ ಅಲ್ಲಿ ನಿಂತಿರೋದು. ಯಾಕೆಂದ್ರೆ ನಾನು ರೈತನಾಗಿ ರೈತರಿಗೆ ಮೋಸ ಮಾಡಕ್ ಆಗಲ್ಲ. ಯಾರು ಹೇಳ್ತಾರೆ ಸುಮ್ಮನೆ ಅದು ಇದು ತೋರಿಸ್ತಾರೆ ಅಂತ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ. ಅದು ಅಲ್ಲ. ಇದು ನನ್ನ ನಾನು ಅನುಭವದ ಮಾತು. ನಾನು ಅನುಭವಿಸಿ ಮಾತು ಹೇಳ್ತಾ ಇದ್ದೀನಿ. ಎಲ್ಲರೂ ಧೈರ್ಯವಾಗಿ ಬಳಸಿ. ಈಗ ರೈತರಿಗೆ ನೋಡಿದ್ರಲ್ಲ, ಈಗ ರೈತರ ಒಂದು ಅನುಭವನ ನೋಡಿದ್ರೆ ಹಂಚ್ಕೊಂಡ್ರು. ಅದೇ ರೀತಿಯಾಗಿ ನೀವು ಎಲ್ಲಾ ರೈತರುಗಳು ಶುಂಠಿ ಬೆಳೆಗಾರರು ಏನಿದಾರೆ, ನಮ್ಮ ಒಂದು ಮಾರ್ಗದರ್ಶನ ತಗೊಂಡು ನಮ್ಮ ಒಂದು ಸಲಹೆ ಮುಖಾಂತರ ನೀವು ಶುಂಠಿಯನ್ನ ಬೆಳೆಯೋದಾದ್ರೆ ನಾವು ನಿಮಗೆ ಜೊತೆ ಇರ್ತೀವಿ. ಅದಕ್ಕೆ ಸ್ಪ್ರೇ ಏನ್ ಬೇಕಾಗುತ್ತೆ, ಡ್ರೆಂಚಿಂಗ್ ಏನ್ ಬೇಕಾಗುತ್ತೆ, ಮತ್ತೆ ಗೊಬ್ಬರಗಳನ್ನು ಏನೇನು ಹಾಕ್ಬೇಕಾಗುತ್ತೆ ಅನ್ನೋದು ಪ್ರತಿಯೊಂದು ಗೈಡ್ ಮಾಡಿ
ನಿಮಗೊಂದು ಉತ್ತಮವಾದ ಒಂದು ಇಳುವರಿನ ತೆಗೆಸ್ಕೊಡ್ತೀವಿ ಅಂತ ನಿಮ್ಮಲ್ಲಿ ಹೇಳಿ ಕೊಳರಗದಲ್ಲಿ ಇದೆಯಲ್ಲ ಅದಕ್ಕೆಲ್ಲ ನೀವು ಜೋಪಾನ ಎಲ್ಲಕ್ಕೂ ಕೊಡ್ಬೇಕು ನೀವು, ಅದೇ ಎಲ್ಲ ಇದಾವೆ ಸರ್. ಎಲ್ಲಕ್ಕೂ ಕೊಡ್ಬೇಕು. ರೈತರು ನಿಮ್ಮಿಂದ ಬದುಕ್ಬೇಕು. ಇದೆ ಸರ್, ಖಂಡಿತ ಮಾಡಿಕೊಡ. ಖಂಡಿತ. ನಮಸ್ಕಾರ.